ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ನಿಮ್ಮೆಲ್ಲರಿಗೋಸ್ಕರ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಕೊಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಆ್ಯಂಡ್ ನಾನು ಕಳೆದ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡಿದ್ದೆ, ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ನಾನು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಸೊ ಅದು ಸಮಯ ಇವತ್ತು ಬಂದಾಯಿತು. ಸೊ ನಿಮ್ಮ ಕಡೆಯಿಂದ ಏನೇನೆಲ್ಲ ಕ್ವೆಶನ್ ಇದೆ ಆ್ಯಂಡ್ ನನ್ನ ಕಡೆಯಿಂದ ಏನೇನೆಲ್ಲ ಉತ್ತರ ಸಿಗುತ್ತೆ ನಿಮಗೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ನೀವು ಆ ಕೂಡಲೇ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ನಿಮ್ಮ ಪ್ರಶ್ನೆ ನನ್ನ ಉತ್ತರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿವಾಗ ಪ್ರಶ್ನೆನೆಲ್ಲ ನಾನು ಈ ಥರ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಪ್ರಶ್ನೆ ಏನಾಗಿತ್ತು ಅನ್ನೋದನ್ನು. ಸೊ ನಾನು ಉತ್ತರ ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ಸೊ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ನನ್ನ ಫಸ್ಟ್ ಪ್ರಶ್ನೆ ಬಂದು ವೈಷ್ಣವಿ ಕೇಳಿರೋದು, ವಾಟ್ಸ್ ಯುವರ್ ಫೇವ್ರೆಟ್ ಪ್ಲೇಸ್ ಟು ವಿಸಿಟ್ ದಿಸ್ ಇಯರ್ ಅಂತ. ಸೊ 2022ನಲ್ಲಿ ಯಾವ ಫೇವ್ರೆಟ್ ಪ್ಲೇಸ್ನ ನೀವು ವಿಸಿಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಿದ್ದಾರೆ. ಸೊ ನಾನು ಅಂದ್ಕೊಂಡಿರೋದು ಗೋವಾ ವಿಸಿಟ್ ಮಾಡಬೇಕು ಈ ವರ್ಷ 2022ನ ಅಂತ. ತುಂಬ ವರ್ಷದಿಂದ ಟ್ರೈ ಮಾಡ್ತಿದ್ವಿ, ಬಟ್ ಹೋಗೋಕ್ಕಾಗ್ತಿಲ್ಲ. ಸೊ ಅಟ್ಲೀಸ್ಟ್ ಈ ವರ್ಷ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಗೋವಾಯಿಂದ ಸ್ಟಾರ್ಟ್ ಮಾಡೋಣ ಈ ಒಂದು ವರ್ಷನ ಅಂತ. ಸೊ ನೋಡೋಣ, ಅತಿ ಶೀಘ್ರದಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕ್ವೆಶನ್ ಬಂದು ಸುಮಾ ಅವರು ಒಂದು ಕ್ವೆಶನ್ ಕೇಳ್ತಾ ಇದ್ದಾರೆ, ವಾಟ್ ಈಸ್ ಯುವರ್ ಬ್ಯೂಟಿಫುಲ್ ಮೂಮೆಂಟ್ಸ್ ಇನ್ ಯುವರ್ ಲೈಫ್ ಅಂತ. ಸೊ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ದಿಸ್ ಕ್ವೆಶನ್ ಸುಮಾ ಅವರೇ. ಸೊ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತ ಅಂದರೆ ನನ್ನ ಪ್ರೆಗ್ನೆನ್ಸಿ. ಸೊ ನನ್ನ ಪ್ರೆಗ್ನೆನ್ಸಿ ಡೇ 1ನಿಂದ ನನ್ನ ಡೆಲಿವರಿ ಆ್ಯಂಡ್ ಫುಲ್ ನನ್ನ ಮದರ್ಹುಡ್ ಜರ್ನಿನೇ ನನ್ನ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಯಾರಂತ ಗೊತ್ತಿಲ್ಲ, ನನಗೆ ಒಂದು ಕ್ವೆಶನ್ ಬಂದಿತ್ತು, ನಾನು ನೋಟ್ ಡೌನ್ ಮಾಡ್ಕೊಂಡಿಲ್ಲ ಅವ್ರ ಹೆಸ್ರನ್ನ. ನೀವು ಒಕ್ಕಲಿಗ ಗೌಡ ಫ್ಯಾಮಿಲಿನ ಮ್ಯಾಮ್ ಅಂತ ಕೇಳಿದ್ದಾರೆ. ಸೊ ಈ ಥರ ಎಲ್ಲ ಪ್ರಶ್ನೆ ಕೇಳಬೇಡಿ. ಆ್ಯಕ್ಚುಲಿ ಇದು ಯಾಕೆ ಬರಬೇಕು ಈ ಥರ ಕ್ಯಾಸ್ಟಿಸಮ್ ಎಲ್ಲ ಅಲ್ವಾ. ಸೊ ನೀವು ಕೇಳ್ತಾ ಇದ್ದೀರಾ, ಅದಕ್ಕಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಎಸ್ ಹೌದು, ನಾನು ಒಕ್ಕಲಿಗ, ಗೌಡಸಲ್ಲಿ ಒಕ್ಕಲಿಗ. ಹೋಪ್ ನಿಮಗೆ ಯಾರು ಕೇಳಿದ್ದೀರಾ ಅವ್ರಿಗೆ ಉತ್ತರ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ನನ್ನ ಫ್ರೆಂಡ್ ಕೇಳಿರೋದು ಕ್ವೆಶನ್, ಇದು ರಂಜಿತಾ ಅಂತ. ಸೊ ತುಂಬಾ ಚೆನ್ನಾಗಿದೆ, ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯ್ತು ಈ ಒಂದು ಕ್ವೆಶನ್ನು. ಲೈಕ್ ಎವ್ರಿ ಮದರ್ ಯು ಆರ್ ಆಲ್ಸೋ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ಪರಿ ಅಂದರೆ ನನ್ನ ಮಗಳು ಸ್ಮಯಾ ಬೇಬಿ. ಸೊ ಅವಳು ಇನ್ನೊಂದು ಹೆಸರು, ಅಫಿಷಿಯಲ್ ನೇಮ್ ಸ್ಮಯಾ ಅಂತ. ಸೊ ವಾಟ್ ಕೈಂಡ್ ಆಫ್ ಪೇರೆಂಟ್ ಡೂ ಯು ಥಿಂಕ್ ಯು ವಿಲ್ ಬಿ ಅಂತ ಕೇಳಿದ್ದಾಳೆ. ಸೊ ನಾನು ಯಾವ ರೀತಿಯಾಗಿ ಪೇರೆಂಟಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಅನ್ನೋದನ್ನು ಕೇಳ್ತಿದ್ದಾಳೆ. ಸೊ ನಾನು ಅಥಾರಿಟೇಟಿವ್ ಪೇರೆಂಟಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಅಥಾರಿಟೇಟಿವ್ ಪೇರೆಂಟ್ ಅಂತ ಅಂದರೆ ಅನ್ಕಂಡೀಷ್ನಲ್ ಆಗಿ ನಮ್ಮ ಮಕ್ಕಳನ್ನ ಪ್ರೀತಿಸೋದು, ಅದ್ರ ಜೊತೆಗೆ ಅವ್ರಿಗೆ ಸಾಕಷ್ಟು ಒಂದು ಫ್ರೀಡಮ್ನ ಕೊಡೋದು, ಆಮೇಲೆ ಅವ್ರಿಗೆ ಬೇಕಾಗಿರೋವಂಥ ಎಲ್ಲ ನೆಸೆಸಿಟೀಸ್ನ ನಾವು ತಕ್ಕೊಡೋದೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರ ನೆಸೆಸಿಟೀಸ್ನೆಲ್ಲ ಫುಲ್ಫಿಲ್ ಮಾಡೋದು. ಎಸ್, ಅಫ್ಕೋರ್ಸ್ ನಾನು ಕೂಡ ಅದೇ ರೀತಿಯಾಗಿ ಅಥಾರಿಟೇಟಿವ್ ಪೇರೆಂಟಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಅವಳನ್ನ ತುಂಬ ಪ್ರೀತಿಸ್ತೀನಿ. ಅವಳೇ ನನ್ನ ಜೀವನ ಅಂತ ಅಂದ್ಕೊಂಡಿದ್ದೀನಿ. ಅವಳೇ ನನ್ನ ಪ್ರಾಣ ಸರ್ವಸ್ವ, ಎಲ್ಲವನ್ನೂ ಅವಳೇ. ಸೊ ಎಲ್ಲನೂ ಕೂಡ ಪರಿನೇ. ಸೊ ಆದಷ್ಟು ಫ್ರೀಡಮ್ ಕೊಡ್ತೀನಿ. ಅವಳಿಗೆ ಏನೇನು ಬೇಕು ಎಲ್ಲ ಥರದ್ದೂ ನಾನು ನನ್ನ ಕಡೆಯಿಂದ ಏನೇನಾಗುತ್ತೋ ಎಲ್ಲನೂ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಅವಳಿಗೊಂದು ಬೌಂಡ್ರೀಸು ಕೂಡ ಸೆಟ್ ಮಾಡ್ತೀನಿ. ಆ ಬೌಂಡ್ರೀಸಲ್ಲೇ ಇರಬೇಕು. ಯಾಕಂದರೆ ಅವಳ ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಎಲ್ಲನೂ ನಾನೇ ತಾನೇ ನೋಡಬೇಕಾಗಿರೋದು. ಸೊ ಅದಕ್ಕೆ ಅವಳು ಒಳ್ಳೆ ರೀತಿಯಲ್ಲಿ ಹೋಗೋ ಥರ ನೋಡ್ಕೊಳ್ಳೋದು. ಆ್ಯಂಡ್ ಅವಳು ಪ್ರತಿಯೊಂದೊಂದು ಹೆಜ್ಜೆನೂ ನಾನು ಗಮನಿಸ್ತಾ ಇರ್ತೀನಿ. ಅವಳು ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾಳೆ, ಯಾವ ರೀತಿಯಲ್ಲಿ ಹೋಗ್ತಿಲ್ಲ, ಅದನ್ನೆಲ್ಲ ನಾನು ಗಮನಿಸ್ತಾ ಹೋಗ್ತಾ ಇರ್ತೀನಿ. ಸೊ ಐ ವುಡ್ ಲೈಕ್ ಟು ಬಿ ಅಥಾರಿಟೇಟಿವ್ ಪೇರೆಂಟ್. ರಂಜಿತಾಗೆ ನನ್ನ ಉತ್ತರ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮಗೆ ರೀಚ್ ಆಗಿದೆ ಈ ಒಂದು ಉತ್ತರ ಅಂತಲೂ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಬಂದು 2 ಕ್ವೆಶನ್ ಕೇಳಿದ್ದಾರೆ, ಕಿರಣ್ ರೇವಣ್ಕರ್ ಅಂತ. ಸೊ ಅವ್ರ ಪ್ರಶ್ನೆ ಬಂದು ಯುವರ್ ಫೇವ್ರೆಟ್ ಸೀರಿಯಲ್, ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಅಂತ. ನನ್ನ ಫೇವ್ರೆಟ್ ಸೀರಿಯಲ್ ಬಂದು ಕಲರ್ಸ್ ಕನ್ನಡದಲ್ಲಿ ಬರುವಂಥ ಕನ್ನಡತಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿದೆ, ಅದು ಜೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಆ ಸೀರಿಯಲ್ನಲ್ಲಿರೋ
ಒಂದೊಂದು ಪಾತ್ರಕ್ಕೂ ಅಷ್ಟೇ ತೂಕ ಇದೆ, ಅಷ್ಟೇ ವೇಟೇಜ್ ಕೊಟ್ಟಿದ್ದಾರೆ ಒಂದೊಂದು ಪಾತ್ರಕ್ಕೂ. ಆ್ಯಂಡ್ ತುಂಬ ಇದಾಗಿ ತೋರಿಸಿಲ್ಲ, ಎಲ್ಲನೂ ಒಂಥರ ನ್ಯಾಚುರಲ್ ಆಗಿ ಹ್ಯಾಕ್ ಮಾಡೋ ಥರ ತೋರಿಸಿದ್ದಾರೆ. ಸೊ ಅದಕ್ಕಾಗಿ ನನಗೆ ಕನ್ನಡತೆ ತುಂಬಾ ಇಷ್ಟ. ಕನ್ನಡತೆ ಸೀರಿಯಲ್ ಅಂದರೆ ಕಂಪ್ಲೀಟ್ ಎಲ್ಲರ ಆ್ಯಕ್ಟಿಂಗು ಕೂಡ ತುಂಬಾ ಇಷ್ಟ ಅದರಲ್ಲಿ. ಆ್ಯಂಡ್ ಜೊತೆಗೆ ಲಾಸ್ಟಲ್ಲಿ ಕನ್ನಡ ಒಂದೊಂದು ಪದಕ್ಕೆ ಅರ್ಥ ಕೊಡ್ತಾರಲ್ಲ, ಅದಂತೂ ತುಂಬಾ ಇಷ್ಟ. ಈವನ್ ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ. ಸೊ ಕನ್ನಡತಿ ಈಸ್ ಮೈ ಫೇವ್ರೆಟ್ ಸೀರಿಯಲ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಕಿರಣ್ ರೇವಂಕರ್ ಕೇಳಿದ್ದಾರೆ, ಯುವರ್ ಫೇವ್ರೆಟ್ ಹೀರೋ ಹೀರೋಯಿನ್ ಯಾರು ಅಂತ. ಸೊ ನನ್ನ ಫೇವ್ರೆಟ್ ಹೀರೋ ಹೀರೋಯಿನ್ ಬಂದು ಸುದೀಪ್, ಕಿಚ್ಚ ಸುದೀಪ್ ಆ್ಯಂಡ್ ರಾಧಿಕಾ ಪಂಡಿತ್. ಸೊ ಅವರಿಬ್ಬರು ನನ್ನ ಫೇವ್ರೆಟ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಮಾಲಿನಿ ಆರ್ ನಾಯರ್ ಅಂತ ಕೇಳಿರೋದು. ನಾನು ಸ್ವಲ್ಪ ವೀಡಿಯೋಸ್ ಅಂದರೆ ಒಂದು 8 ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ, ಜಾಲಿ ತುಳಸಿ ಡ್ರಾಪ್ಸ್ ಇಮ್ಯುನಿಟಿ ಬೂಸ್ಟರ್ ವೀಡಿಯೋ ಸಂಬಂಧಪಟ್ಟಿರುವಂಥದ್ದು. ಸೊ ಇದ್ರ ಜೊತೆಗೆ ನಾವು ನಾನ್ ವೆಜ್ ತಿನ್ಬೋದಾ ಅಂತ ಕೇಳಿದ್ದಾರೆ. ಸೊ ಇದ್ರ ಜೊತೆಗೆ ನಾನ್ ವೆಜ್ ತಿನ್ನೋದಕ್ಕಾಗಲ್ಲ, ಯಾಕಂತ ಅಂದರೆ ಇದು ನಮಗೇನಾದರೂ ಒಂಥರ ಸ್ಪ್ರೈಟೋ ಅಥವಾ ಕೋಕೋ ಕೋಲಾನೋ ಆ ರೀತಿ ಅಲ್ಲ ಇದು. ಸೊ ಇದೇನಂತ ಅಂದರೆ ಒಂದು ಹೆಲ್ದಿ ಡ್ರಿಂಕ್. ಸೊ ನಾವು ಅರ್ಲಿ ಮಾರ್ನಿಂಗು ನಮಗೆ ಕಾಫ್ ಇದೆಲ್ಲ ಬರದೇ ಇರಲಿ ಅನ್ನೋದಕ್ಕೋಸ್ಕರ, ನಮ್ಮ ಒಳಗಡೆ ನಮ್ಮ ಇಮ್ಯುನಿಟಿ ಬೂಸ್ಟನ್ನು ಗೇನ್ ಮಾಡೋದಕ್ಕೋಸ್ಕರ ಈ ಒಂದು ತುಳಸಿ ಡ್ರಾಪ್ಸ್ನ ತೊಗೊಳ್ಳೋದು. ಸೊ ಅರ್ಲಿ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಈ ರೀತಿಯಾಗಿ ನಾವು ತುಳಸಿ ಡ್ರಾಪ್ಸ್ನ ತೊಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಗೇನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ಅರ್ಲಿ ಮಾರ್ನಿಂಗ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಬಂದು ಸವಿತಾ ಪ್ರಕಾಶ್ ಅವರು ಕೇಳಿರೋವಂಥ ಪ್ರಶ್ನೆ ಬಂದು, ವೇರ್ ಡಿಡ್ ಯು ಬೈ ದಿಸ್ ಬಿಂದಿಗೆ, ಐ ಆಮ್ ಲುಕಿಂಗ್ ಫಾರ್ ದಿ ಸೇಮ್ ಅಂತ ಕೇಳಿದ್ದಾರೆ. ಸೊ ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಿಂದಿಗೆ ಯೂಸ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಇದು ಕೇಳಿರೋವಂಥ ಕ್ವೆಶನ್ ಇದು. ಸೊ ಅಲ್ಲಿ ಬಿಂದಿಗೆ ಯೂಸ್ ಮಾಡಿದೆ. ಆ್ಯಕ್ಚುಲಿ ಬಿಂದಿಗೆ ಬಂದು ನಮ್ಮ ಅಜ್ಜಿ ಯೂಸ್ ಮಾಡ್ತಾಯಿದ್ದು ಬಿಂದಿಗೆನ ಊರಲ್ಲಿ ಯೂಸ್ ಮಾಡ್ತಾಯಿದ್ದು, ಅದನ್ನ ತೊಗೊಂಬಂದು ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಬಟ್ ಇಲ್ಲಿ ಎಲ್ಲಿಂದನೂ ಹೋಗಿ ಪರ್ಚೇಸ್ ಮಾಡಿದ್ದಿಲ್ಲ. ಸೊ ಅದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರಲ್ಲ, ಸೊ ಇಲ್ಲಿ ನಾವೇನು ನೀರೆಲ್ಲ ಸ್ಟೋರ್ ಮಾಡಬೇಕಾಗಿದ್ದ ಅವಶ್ಯಕತೆನೇ ಇಲ್ಲ. ಸೊ ಅದಕ್ಕೆ ನಾನು ಅದನ್ನು ವರಮಹಾಲಕ್ಷ್ಮಿನ ಕೂರಿಸೋದಕ್ಕೆ ನಾವು ಅದನ್ನು ಆ ಬಿಂದಿಗೆನ ಯೂಸ್ ಮಾಡ್ತಾಯಿದ್ದೀವಿ. ಯಶು ಅವರು ಪ್ರಶ್ನೆ ಕೇಳಿರೋದು, ನಿಮಗೆ ಗರ್ಲ್ ಬೇಬಿ ಆಗಿದೆ ಅಲ್ವಾ, ಹೇಗಿದೆ ಪಾಪು ಅಂತ ಕೇಳ್ತಿದ್ದಾರೆ. ಸೊ ಪಾಪು ತುಂಬಾ ಚೆನ್ನಾಗಿದ್ದಾಳೆ. ಅವಳ ಹೆಸರು ಸ್ಮಯ ಅಂತ ಅಫಿಷಿಯಲ್ ನೇಮ್ ಬಂದು. ಅವಳ ಪೆಟ್ ನೇಮ್ ಬಂದು ಪರಿ ಅಂತ ನಾನು ಕಟ್ಟಿರೋದು. ಸೊ ಡೇ 1ಇಂದ ಪರಿ 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 ಎಂದು ಅವಳಿಗೆ ಜಾಸ್ತಿ ಪರಿ ಅಂದ್ರೇ ತುಂಬಾ ಇಷ್ಟ. ಸ್ಮಯ ಅಂತಲೂ ಅವಳ ಹೆಸರು ಗೊತ್ತು. ಬಟ್ ತುಂಬ ಬಿಂದಾಸ್ ಆಗಿದ್ದಾಳೆ, ತುಂಬ ತರಲೆ ಮಾಡ್ತಾಳೆ, ತುಂಬ ನಾಟಿ, ತುಂಬ ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಸೊ ಬಿಂದಾಸ್ ಆಗಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ಅದೇ ಯಶು ಅವರು ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಹೋಮ್ ಟೂರ್ ಮಾಡಿ ಸಿಸ್ಟರ್ ಅಂತ. ಸೊ ಹೋಮ್ ಟೂರ್ ಏನಪ್ಪ ಅಂತಂದರೆ, ಇವಾಗ ಸದ್ಯಕ್ಕೆ ನಾನು ಹೋಮ್ ಟೂರ್ ಮಾಡೋದಕ್ಕಾಗಲ್ಲ, ನಾನು ಅಂದ್ಕೊಂಡಿದ್ದೆ ಮಾಡಬೇಕು ಅಂತ. ಬಟ್ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಪುಟ್ಟ ಮಗು ಇರೋದ್ರಿಂದ ಅವಳು ಅಲ್ಲಲ್ಲೇ ಥಿಂಗ್ಸ್ನೆಲ್ಲ ಬಿಸಾಕ್ತಿರ್ತಾಳೆ, ಎಷ್ಟು ಎತ್ತಿಟ್ರೂ ಅಲ್ಲಲ್ಲೇ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ನಾನು ಹೋಮ್ ಟೂರ್ ಮಾಡೋಕ್ಕಾಗಲ್ಲ. ಬಟ್ ಇನ್ ಫ್ಯೂಚರ್ ಮುಂದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನಿರಾಶೆ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ, ನಿರಾಶೆ ಮಾಡಲ್ಲ, ಮಾಡ್ತೀನಿ ಹೋಮ್ ಟೂರ್ನ. ಎಸ್ ಫ್ರೆಂಡ್ಸ್, ಇದಿಷ್ಟು ಒಂದಷ್ಟು ಜನ ನನಗೆ ಕೊಟ್ಟಿರೋ ಪ್ರಶ್ನೆಗಳು. ಸೊ ಅದಕ್ಕೆ ಉತ್ತರಗಳನ್ನ ಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಉತ್ತರ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ನಿಮ್ಮ ಪ್ರಶ್ನೆ ನನ್ನ ಉತ್ತರ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮೆಲ್ಲರಿಗೂ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ನಾನು ಉತ್ತರ ಕೊಟ್ಟಿದ್ದೀನಾ ಏನು ಎತ್ತ ಅಂತ ನೀವು ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಿದ್ರೆ, ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ನಿಮ್ಮ ಪ್ರಶ್ನೆ ನನ್ನ ಉತ್ತರ ವಿಡಿಯೋನ ಎಂಡಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.